Welcome back to the physics video classes. In this class I am going to explain second PU CET NEET JEE concept for the chapter electric charges and fields. We know that first concept, that is Coulomb's law. Coulomb's law. ನೋಡಿ ಕೂಲಮ್ಸ್ ಲಾ ಏನು ಹೇಳುತ್ತಂದರೆ ಎರಡು ಪಾಯಿಂಟ್ ಚಾರ್ಜಸ್ನ ತಗೊಂಡ್ರೆ Q1 and Q2 they are separated by a distance r. The force between the two point charges is directly proportional to the product of the charges, inversely proportional to the square of the distance between them. ಅದನ್ನು ನಾವು ಕಾನ್ಸ್ಟೆಂಟ್ನ ರಿಮೂವ್ ಮಾಡಿದೆ ಪ್ರಪೋರ್ಷನಾಲಿಟಿ, ಒನ್ ಮೋರ್ ಕಾನ್ಸ್ಟೆಂಟ್ ವಿ ಕ್ಯಾನ್ ಗೆಟ್ 1 divided by 4 pi epsilon naught Q1 Q2 divided by r square. ದಿಸ್ ಇಸ್ ದ ಕೂಲಮ್ಸ್ ಲಾ. ನೋಡಿ ನಾವು ಈ ಕೂಲಮ್ಸ್ ಲಾ ಬೇಕಾದರೆ ವೆಕ್ಟರ್ ಫಾರ್ಮಲ್ಲೂ ಬರೀಬೋದು. ಎಫ್ ವೆಕ್ಟರ್ ಇಸ್ ಈಕ್ವಲ್ ಟು 1 divided by 4 pi epsilon naught Q1 Q2 divided by r square. R vector, unit vector. This unit vector will represents the force between the two point charges, that is the direction of the force. ನೋಡಿ ಈ ಒಂದು Q1 ಫೋರ್ಸು Q2 ಫೋರ್ಸು ಈ ಎರಡು ಚಾರ್ಜಸ್ಸು ಪಾಸಿಟಿವ್ ಆಗಿರೋದ್ರಿಂದ ಈ Q1 ಚಾರ್ಜ್ ಏನು ಮಾಡುತ್ತೆ, Q2 ಚಾರ್ಜನ್ನ ರಿಪಲ್ ಮಾಡುತ್ತೆ ವಿತ್ ಎ ಫೋರ್ಸ್ F12. F12 ಇಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ Q1 ಆನ್ Q2. ಸಿಮಿಲರ್ಲಿ ಇದೇನಾಗುತ್ತೆ, Q2 Q1 ಮೇಲೆ ಅಷ್ಟೇ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಫೋರ್ಸ್ ಎಷ್ಟಿರುತ್ತೆ, ದಟ್ ಈಸ್ F21. ನೋಡಿ ಈಗೇನಾಗಿದೆ, ದ ಫೋರ್ಸ್ ಬಿಟ್ವೀನ್ ದ ಟೂ ಪಾಯಿಂಟ್ ಚಾರ್ಜಸ್ ಈಸ್ ಲೈನ್ ಜಾಯ್ನಿಂಗ್ ದ ಟೂ ಪಾಯಿಂಟ್ ಚಾರ್ಜಸ್. ಈ ಎರಡು ನಡುವಿನ ಲೈನಲ್ಲೇ ಇದೆ, ಅರ್ಥ ಆಗ್ತಿದೆಯಲ್ಲ, ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ ಟೂ ಪಾಯಿಂಟ್ ಚಾರ್ಜಸ್. ನಾವು ಇದನ್ನು ವೆಕ್ಟೋರಿಯಲ್ಲೇ ಬರೆದ್ರೆ F12 is equal to minus F21 means Coulomb's law also holds Newton's third law of motion, means equal and opposite forces, means action and reaction forces both are equal but opposite in direction. ಅರ್ಥ ಆಗ್ತಿದೆಯಲ್ವಾ? ದಿಸ್ ಇಸ್ ದ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಈ ವೆಕ್ಟರ್ ಫಾರ್ಮ್ನ ನಾವು ಹಾಗೆ ಬರೆದ್ರೆ ನೋಡಿ, ಯೂನಿಟ್ ವೆಕ್ಟರ್ನ ನಾವು ಹೇಗೆ ಬರಿತೀವಿ, ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಅಲ್ವಾ. ಹಾಗಾಗಿ ಈ ಫೋರ್ಸ್ ಏನಾಗುತ್ತೆ, 1 divided by 4 pi epsilon naught Q1 Q2 divided by r square, r ವೆಕ್ಟರ್ ಡಿವೈಡೆಡ್ ಬೈ r. ಹಾಗಾಗಿ ಈ ಫೋರ್ಸು 1 divided by 4 pi epsilon naught Q1 Q2 divided by r cube ಇಂಟು r ವೆಕ್ಟರ್. ಹಾಗಾಗಿ ನಮಗೆ ವೆಕ್ಟರ್ ಫಾರಮಲ್ಲಿ ನಿಮಗೆ ಈ ಆಪ್ಷನ್ ಇದ್ರೂ ವೆಕ್ಟರ್ ಫಾರಮ್ ಇಸ್ ರೈಟ್, ದಿಸ್ ಆಪ್ಷನ್ ಇಸ್ ಆಲ್ಸೋ ವೆಕ್ಟರ್ ಫಾರಮ್ ಇಸ್ ರೈಟ್. ನೋಡಿ ಇದು ಇನ್ನು ಏರು, ಈ ಎರಡು ಪಾಯಿಂಟ್ ಚಾರ್ಜಸ್ ನಡುವೆ ನಾವು ಸ್ಪೇಸ್ ಏನಿದೆಯಲ್ವಾ, ಈ ಸ್ಪೇಸನ್ನು ನಾವು ವ್ಯಾಕ್ಯೂಮ್ ಅಥವಾ ಏರ್ ಅಂತ ತಗೊಂಡಿದ್ದೀವಿ. ಫ್ರೀ ಸ್ಪೇಸ್ ಆಗಿರ್ಬೋದು, ಈ ಎರಡು ಜಾಗದ ನಡುವೆ ಅಂದರೆ ಈ ಪಾಯಿಂಟ್ ಚಾರ್ಜಸ್ ನಡುವೆ ಸ್ಪೇಸ್ ಇಲ್ಲ, ಅರ್ಥ ಸ್ಪೇಸ್ ಏನಾಗಿದೆ ನಮಗೆ, ಏರ್ ಆಗಿದೆ ಅಥವಾ ವ್ಯಾಕ್ಯೂಮ್ ಆಗಿದೆ. ಅದರ್ವೈಸ್ ಈ ಎರಡು ಸ್ಪೇಸ್ ನಡುವೆ ನಾವೇನಾದರೂ ಮೀನ್ಸ್ ಈ ಎರಡು ಚಾರ್ಜ್ಗಳ ನಡುವೆ ಯಾವುದಾದ್ರೂ ಒಂದು ಮೆಟೀರಿಯಲ್ನ ಪ್ಲೇಸ್ ಮಾಡಿದರೆ, ಸೇ ಒಂದು ಡೈಎಲೆಕ್ಟ್ರಿಕ್ ಅಥವಾ ಇನ್ ಮೆಟೀರಿಯಲ್ ಮೀಡಿಯಮ್. ನೋಡಿ ಕೂಲಮ್ಸ್ ಲಾ ಇನ್ ಮೀಡಿಯಮ್ಮಲ್ಲಿ ಏನಾಗುತ್ತೆ ಅಂದರೆ, ಮೀಡಿಯಮ್ಮಲ್ಲಿ ಫೋರ್ಸ್ ಈಕ್ವೇಷನ್ ಇನ್ ಮೀಡಿಯಮಲ್ಲಿ ಏನಾಗುತ್ತೆ ಅಂದರೆ 1 divided by 4 pi epsilon naught, ಎಪ್ಸಲಾನ್ ನಾಟ್ ಜೊತೆ ಎಪ್ಸಲಾನ್ ಆರ್ ಬರುತ್ತೆ, Q1 Q2 divided by r square. ಬಿಕಾಸ್ ಈ ಎರಡು ಎಪ್ಸಲಾನ್ ನಾಟ್ ಎಪ್ಸಲಾನ್ ಆರ್ ಅಂದರೆ ಎಪ್ಸಲಾನ್, ಇಲ್ಲಿ ಎಪ್ಸಲಾನ್ ನಾಟ್ ಇದೆಯಲ್ವಾ, ಇದನ್ನು ನಾವು ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಕರಿತೀವಿ. ಈ ಎಪ್ಸಲಾನ್ ಇದೆಯಲ್ವಾ, ಇದನ್ನು ನಾವು ಪರ್ಮಿಟಿವಿಟಿ ಇನ್ ಮೀಡಿಯಮ್ ಅಂತ ಕರಿತೀವಿ. ಈ ಎಪ್ಸಲಾನ್ ಆರ್ ಇದೆಯಲ್ವಾ, ಇದನ್ನು ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಡೈಎಲೆಕ್ಟ್ರಿಕ್ ಅಂತಲೂ ಕರಿತೀವಿ. ಸಮ್ಟೈಮ್ಸ್ ವಿ ಆರ್ ಕಾಲ್ ಇಟ್ ಎಸ್ ಎ ರಿಲೇಟಿವ್ ಪರ್ಮಿಟಿವಿಟಿ ದಟ್ ಈಸ್ ಈಕ್ವಲ್ ಟು ಎಪ್ಸಲಾನ್ ನಾಟ್ ಬೈ ಎಪ್ಸಲಾನ್ನಿಂದ ಡಿನೋಟ್ ಮಾಡ್ತೀವಿ. ಈ ಟರ್ಮ್ ಇದೆ ನೋಡಿ, 1 divided by 4 pi epsilon naught, ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 9 × 10⁹ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಇದನ್ನು 9 × 10⁹ ಯೂಸ್ ಮಾಡ್ಬೋದು. ನೋಡಿ ಫೋರ್ಸ್ ಕೂಲಮ್ಸ್ ಲಾ ಇನ್ ಮೀಡಿಯಮಲ್ಲಿ ಏನಾಗಿರುತ್ತೆ, 1 divided by 4 pi epsilon naught epsilon r Q1 Q2 divided by r square. ಏರಲ್ಲಿ ಏನಾಗಿದೆ, 1 divided by 4 pi epsilon naught Q1 Q2 divided by r square. ನೋಡಿ ಇದನ್ನು ನಾವು ಕಂಪೇರ್ ಮಾಡಿದರೆ ಎರಡು ಈಕ್ವೇಷನ್ಗೆ, ಎಫ್ ಇನ್ ಮೀಡಿಯಮ್ is equal to
1 divided by 4 pi epsilon naught q1 q2 divided by r square is nothing but force in air ಅಲ್ವಾ. ಹಾಗಾಗಿ ಇದನ್ನು ನಾವು ರೀಪ್ಲೇಸ್ ಮಾಡಿದರೆ ಫೋರ್ಸ್ ಇನ್ ಏರ್ ಡಿವೈಡೆಡ್ ಬೈ ಎಪ್ಸಲಾನ್ ಆರ್ ನಮಗೇನಾಗುತ್ತೆ ಕೂಲಮ್ಸ್ ಲಾ ಈ ರೀತಿ ಬರುತ್ತೆ ನೋಡಿ. ಈ ಫಾರ್ಮುಲಾದಲ್ಲಿ ನೋಡಿದಾಗ ನೋಡಿ ಎಫ್ ಮೀಡಿಯಮಲ್ಲಿ ಏನಾಯಿತು ಎಫ್ ಏರ್ ಡಿವೈಡ್ ಬೈ ಎಪ್ಸಲಾನ್ ಆರ್. ಎಪ್ಸಲಾನ್ ಆರ್ ವ್ಯಾಲ್ಯೂ ಮೇಲೆ ನಮ್ಮ ಫೋರ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ ಡಿಪೆಂಡ್ ಆಗಿದೆ ನೋಡಿ. ಫೋರ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ ಈಸ್ ಈಕ್ವಲ್ ಟು ಎಫ್ ಏರ್ ಡಿವೈಡೆಡ್ ಬೈ ಎಪ್ಸಲಾನ್ ಆರ್. ನೋಡಿ ಫಾರ್ ಏರ್ಗೆ ಎಪ್ಸಲಾನ್ ಆರ್ ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ. ಏರ್ ಆಗಿರ್ಬೋದು ಅಥವಾ ಫ್ರೀ ಸ್ಪೇಸ್ ಆಗಿರ್ಬೋದು ವ್ಯಾಕ್ಯೂಮ್ ಆಗಿರ್ಬೋದು ಎಪ್ಸಲಾನ್ ಆರ್ ವ್ಯಾಲ್ಯೂ 1 ಆಗಿರುತ್ತೆ. ಅದರ್ ದ್ಯಾನ್ ಏರ್ ಆರ್ ಫ್ರೀ ಸ್ಪೇಸ್ ಎಪ್ಸಲಾನ್ ಆರ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಅಂದರೆ ಏರು ಮತ್ತು ಯಾವುದೇ ಮೀಡಿಯಮ್ನ ಬೇರೆ ಮೀಡಿಯಮ್ನ ಏರ್ ಬಿಟ್ಟು ವ್ಯಾಕ್ಯೂಮ್ ಬಿಟ್ಟು ಯಾವುದೇ ಮೀಡಿಯಮ್ನ ಯೂಸ್ ಮಾಡಿದರೆ ಎಪ್ಸಲಾನ್ ಆರ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ನಾವು ಇಲ್ಲಿ ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದರೆ 1 ಡಿವೈಡೆಡ್ ಬೈ ಗ್ರೇಟರ್ ದ್ಯಾನ್ 1 ಈಸ್ ಲೆಸ್ ದ್ಯಾನ್ 1 ಆಗಿರುತ್ತೆ. ಹಾಗಾಗಿ ಫೋರ್ಸ್ ಇನ್ ಮೀಡಿಯಮ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಫೋರ್ಸ್ ಇನ್ ಏರ್. ಇದು ನೆನ್ಪಿಟ್ಕೊಳ್ಳಿ, ನಿಮಗೆ ಥೇರಿನಲ್ಲೂ ಕೇಳ್ತಾರೆ ಈ ಕ್ವಶನ್ನ. ಮೀಡಿಯಮಲ್ಲಿ ಫೋರ್ಸ್ ಏನಾಗಿರುತ್ತೆ ಮೀನ್ಸ್ ಫೋರ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ ಡಿಕ್ರೀಸಸ್ ಬೈ 1 ಬೈ ಎಪ್ಸಲಾನ್ ನಾಟ್ ಟೈಮ್ಸ್ ದ ಫೋರ್ಸ್ ಇನ್ ಏರ್. ಅರ್ಥ ಆಗ್ತಿದೆಯಲ್ವಾ? ಇದನ್ನು ನಾವು ರಿಲೇಷನ್ ಬಿಟ್ವೀನ್ ಫೋರ್ಸ್ ಇನ್ ಎ ಮೀಡಿಯಮ್ ಆ್ಯಂಡ್ ಫೋರ್ಸ್ ಇನ್ ಏರ್ ಆರ್ ವ್ಯಾಕ್ಯೂಮ್ನ ಯೂಸ್ ಮಾಡ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಚಿಕ್ಕ ಎಕ್ಸಾಂಪಲ್ ಏನಾದರೂ ಕೊಟ್ಟರೆ, ಸೇ ಫಾರ್ ಎಕ್ಸಾಂಪಲ್ ದೀಸ್ ಆರ್ ದ 2 ಪಾಯಿಂಟ್ ಚಾರ್ಜಸ್. ಸೇ q1 ಚಾರ್ಜ್ ಇಸ್ 2 ಮೈಕ್ರೋಕೂಲಮ್, q2 ಚಾರ್ಜ್ ಇಸ್ 4 ಮೈಕ್ರೋಕೂಲಮ್. ದೇ ಆರ್ ಸಪರೇಟೆಡ್ ಬೈ ಎ ಸಮ್ ಡಿಸ್ಟೆನ್ಸ್ ಸೇ 2 ಮೀಟರ್ ಸಪರೇಟ್ ಮಾಡಿದ್ದೀವಿ. ಈಗ ಫೋರ್ಸ್ ಏನಾಗಿರುತ್ತೆ ಫಾರ್ಮುಲಾ ಪ್ರಕಾರ 1 ಡಿವೈಡೆಡ್ ಬೈ 4 ಪೈ ಎಪ್ಸಲನ್ ನಾಟ್ q1 q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. 1 ಡಿವೈಡೆಡ್ ಬೈ 4 ಪೈ ಎಪ್ಸಲನ್ ನಾಟ್ ವ್ಯಾಲ್ಯೂ 9 ಇಂಟು 10 ಟು ದಿ ಪವರ್ ಆಫ್ 9. q1 ಏನಿದೆ 2 ಮೈಕ್ರೋಕೂಲಮ್ ಅಲ್ವಾ, 2 ಇಂಟು 10 ಟು ದಿ ಪವರ್ ಆಫ್ -6. q2 ಎಷ್ಟಿದೆ 4 ಇಂಟು 10 ಟು ದಿ ಪವರ್ ಆಫ್ -6 ಡಿವೈಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ 2 ಮೀಟರ್ ಇದೆ. ಸೊ ದಟ್ 2 ಸ್ಕ್ವೇರ್. 2 ಸ್ಕ್ವೇರ್ ಇಸ್ 4 ಗೆಟ್ ಕ್ಯಾನ್ಸಲ್ ಔಟ್. 9 18 ಆಯಿತು. 18 ಇಂಟು ಇಲ್ಲಿ ನೋಡಿ 10 ಟು ದಿ ಪವರ್ ಆಫ್ 9 ಇದೆ, ಇಲ್ಲಿ 10 ಟು ದಿ ಪವರ್ ಆಫ್ -6 -12 9 ಇಸ್ 10 ಟು ದಿ ಪವರ್ ಆಫ್ -3 ನ್ಯೂಟನ್. ಇದೇನಾಯಿತು ಫೋರ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ 2 ಮೀಟರ್ ಇನ್ ಏರಲ್ಲಿ. ಫಾರ್ ಎಕ್ಸಾಂಪಲ್ಲು ಈ ಸ್ಪೇಸಲ್ಲಿ ನಾವೇನಾದರೂ ಒಂದು ಯಾವುದಾದ್ರೂ ಡೈಎಲೆಕ್ಟ್ರಿಕ್ನ ಯೂಸ್ ಮಾಡಿದರೆ, ಸೇ ಡೈಎಲೆಕ್ಟ್ರಿಕ್ ಫಾರ್ ಎಕ್ಸಾಂಪಲ್ಲು ವಾಟರ್ನೇ ಯೂಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಇದೇ ಫೋರ್ಸನ್ನು ನಾವು ಏರಲ್ಲಿ ಮೆಷರ್ ಮಾಡಿದರೆ ಎಷ್ಟು ಬಂದಿದೆ 18 ಇಂಟು 10 ಟು ದಿ ಪವರ್ ಆಫ್ -3 ನ್ಯೂಟನ್ ಬಂದಿದೆ. ಇದೇ ಫೋರ್ಸನ್ನು ನಾವು ವಾಟರಲ್ಲಿ ಏನಾದರೂ ಮೆಷರ್ ಮಾಡಿದೆ, ವಾಟ್ ಈಸ್ ದ ಫೋರ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ ಸಪರೇಟೆಡ್ ಬೈ ಎ 2 ಮೀಟರ್ ಡಿಸ್ಟೆನ್ಸ್ ಇನ್ ವಾಟರ್. ವಾಟರಿನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟು 81 ಇದೆ. ಸೊ ದಟ್ ಫೋರ್ಸ್ ಏನಾಗಿರುತ್ತೆ ಮೀಡಿಯಮಲ್ಲಿ ಫೋರ್ಸ್ ಡಿವೈಡೆಡ್ ಬೈ ಏರ್ ಡಿವೈಡೆಡ್ ಬೈ ಎಪ್ಸಲನ್ ಆರ್ ಅಲ್ವಾ. ಹಾಗಾಗಿ ಮೀಡಿಯಮಲ್ಲಿ ಫೋರ್ಸ್ ಇನ್ ಏರ್ ಎಷ್ಟು ಬಂದಿದೆ 18 ಇಂಟು 10 ಟು ದಿ ಪವರ್ ಆಫ್ -3 ಬಂದಿದೆ. ಎಪ್ಸಲನ್ ಆರ್ ವ್ಯಾಲ್ಯೂ ಫಾರ್ ವಾಟರ್ ಈಸ್ 81. ಸೊ ದಟ್ ದಿಸ್ ಈಸ್ ದ ಫೋರ್ಸ್ ಇನ್ ಮೀಡಿಯಮಲ್ಲಿ ಏನಾಗ್ತಿದೆ ನೋಡಿ 18/81 ಇಸ್ ಲೆಸ್ ದ್ಯಾನ್ 1. ಸೊ ದಟ್ ದ ಫೋರ್ಸ್ ವಿಲ್ ಬಿ ಡಿಕ್ರೀಸಸ್ ವೆನ್ ಮೆಟೀರಿಯಲ್ ಮೀಡಿಯಮ್ ಇಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ ದ ಚಾರ್ಜಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಕಾಂಪಿಟೇಟಿವ್ ಅಲ್ಲಿ ಕೇಳ್ತಾ ಇರ್ತಾರೆ ನೋಡಿ. ಈಗ ನಾವೇನಾದರೂ ಮೆಟೀರಿಯಲ್ ಮೀಡಿಯಮ್ನ ಯೂಸ್ ಮಾಡಿದ್ದೀವಲ್ವಾ. ಈಗ ಮೆಟೀರಿಯಲ್ ಮೀಡಿಯಮ್ಮು ಮೆಟಲ್ ಏನಾದರೂ ಯೂಸ್ ಮಾಡಿದರೆ, ಫಾರ್ ಮೆಟಲ್ಸ್ ಎಪ್ಸಲನ್ ಆರ್ ವ್ಯಾಲ್ಯೂ ಇನ್ಫಿನಿಟಿ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಫಾರ್ ಮೆಟಲ್ಸ್ ಎಪ್ಸಲನ್ ಆರ್ ವ್ಯಾಲ್ಯೂ ಇಸ್ ಇನ್ಫಿನಿಟಿ. ಎಪ್ಸಲನ್ ಆರ್ ಇಸ್ ನಥಿಂಗ್ ಬಟ್ ರಿಲೇಟಿವ್ ಪರ್ಮಿಟಿವಿಟಿ ಆರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟಾಗಿರುತ್ತೆ ಇನ್ಫಿನಿಟಿ ಆಗಿರುತ್ತೆ. ಹಾಗಾಗಿ ಫೋರ್ಸ್ ಏನಾಗುತ್ತೆ ಫೋರ್ಸ್ ಇನ್ ಮೀಡಿಯಮ್ ಇಸ್ ಈಕ್ವಲ್ ಟು ಫೋರ್ಸ್ ಇನ್ ಏರ್ ಡಿವೈಡೆಡ್ ಬೈ ಎಪ್ಸಲನ್ ಆರ್. ನೋಡಿ ಫೋರ್ಸ್ ಇನ್ ಏರ್ ಡಿವೈಡೆಡ್ ಬೈ ಎಪ್ಸಲನ್ ಆರ್ ವ್ಯಾಲ್ಯೂ ಇಸ್ ಇನ್ಫಿನಿಟಿ. 1/∞ ನಮಗೆ ಗೊತ್ತಿದೆ 0. ಹಾಗಾಗಿ ಫೋರ್ಸ್ ಇನ್ ಮೀಡಿಯಮ್ ಏನಾಗುತ್ತೆ 1/∞ 0. ಸೊ ದಟ್ ಫೋರ್ಸ್ ಬಿಕಮ್ 0. ಅಂದರೆ 2 ಪಾಯಿಂಟ್ ಚಾರ್ಜಸ್ಗಳ ನಡುವೆ ನಾವೇನಾದರೂ ಮೆಟಲ್ನ ಇನ್ಸರ್ಟ್ ಮಾಡಿದರೆ ನಮಗೇನಾಗುತ್ತೆ ಫೋರ್ಸು 0 ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲೋ? ಅಂದರೆ ಈ 2 ಪಾಯಿಂಟ್ ಚಾರ್ಜು ಒಂದ್ರ ಮೇಲೆ ಒಂದು ಯಾವುದೇ ರೀತಿ ಫೋರ್ಸನ್ನ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಮೀನ್ಸ್ ಈ ಚಾರ್ಜು ಇದನ್ನು ರಿಪಲ್ ಮಾಡಲ್ಲ, ಈ ಚಾರ್ಜು ಇದನ್ನು ರಿಪಲ್ ಮಾಡಲ್ಲ.
ಫಾರ್ ಎಕ್ಸಾಂಪಲ್ ಇಲ್ಲಿ ನೆಗೆಟಿವ್ ಚಾರ್ಜ್ ಇದ್ರೂ ಕೂಡ ಈ ಚಾರ್ಜ್ ಇದನ್ನು ಅಟ್ರಾಕ್ಟ್ ಮಾಡಲ್ಲ, ಈ ಚಾರ್ಜ್ ಇದು ಅಟ್ರಾಕ್ಟ್ ಮಾಡಲ್ಲ. ಯಾವಾಗ ನಾವು ಈ ಎರಡು ಪಾಯಿಂಟ್ ಚಾರ್ಜಸ್ ನಡುವೆ ಯಾವುದಾದ್ರೂ ಮೆಟಲ್ನ ಇನ್ಸರ್ಟ್ ಮಾಡಿದರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸಮಟೈಮ್ಸ್ ದೇ ಆಸ್ಕ್ಡ್ ಇನ್ ಯುವರ್ CET ಎಕ್ಸಾಮಿನೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೆಟಲಿನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನಾಗಿರುತ್ತೆ? ಇನ್ಫಿನಿಟಿ ಆಗಿರುತ್ತೆ. ಇನ್ಫಿನಿಟಿ ಆಗಿರೋದ್ರಿಂದ ಫೋರ್ಸ್ ಏನಾಗುತ್ತೆ? ನಮಗೆ 0 ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಫಾರ್ ಎಕ್ಸಾಂಪಲ್ ಇದೇ ಕಾನ್ಸೆಪ್ಟ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರೆ ನಿಮಗೆ ನೀಟ್ ಲೆವೆಲ್ಗೆ ನೋಡಿ, ಎರಡು ಪಾಯಿಂಟ್ ಚಾರ್ಜಸ್ ಇದೆ. ಸೆ ದಟ್ Q1 ಅಂಡ್ Q2 ದೇ ಆರ್ ಸಪರೇಟೆಡ್ ಬೈ ಅ ಸರ್ಟೈನ್ ಡಿಸ್ಟೆನ್ಸ್, ಸೆ R. ಈಗ ಕಂಪ್ಲೀಟ್ಲಿ ಡೈಎಲೆಕ್ಟ್ರಿಕ್ನ ಇಡೋ ಬದಲು ನಾನೇನಾದರೂ ಸಮ್ ಸ್ಮಾಲ್ ಪೋರ್ಷನ್ ಅಷ್ಟು ಡೈಎಲೆಕ್ಟ್ರಿಕ್ನ ಪ್ಲೇಸ್ ಮಾಡಿದರೆ ಇನ್ ಬಿಟ್ವೀನ್ ಚಾರ್ಜಸ್ ನಡುವೆ, ಅದ್ರ ಥಿಕ್ನೆಸ್ ಎಷ್ಟಿದೆ ಅಂದರೆ T ಇದೆ ಅಂತ ತಿಳ್ಕೊಳ್ಳಿ. ದ 2 ಪಾಯಿಂಟ್ ಚಾರ್ಜಸ್ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ? R ಡಿಸ್ಟೆನ್ಸ್ ಇದೆ. ಎ ಡೈಎಲೆಕ್ಟ್ರಿಕ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಪ್ಸಲನ್ R ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ T. T ಎಷ್ಟು ಡಿಸ್ಟೆನ್ಸಲ್ಲಿ ನಾವೇನಾದರೂ ಡೈಎಲೆಕ್ಟ್ರಿಕ್ನ ಪ್ಲೇಸ್ ಮಾಡಿದರೆ ಫೋರ್ಸ್ ಏನಾಗುತ್ತೆ ಅಂದರೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಫೋರ್ಸ್ ಈಸ್ ಈಕ್ವಲ್ ಟು 1/4πε0 Q1 Q2 ಡಿವೈಡ್ ಬೈ R ಮೈನಸ್ T. ನೋಡಿ, ಟೋಟಲ್ R ಅಲ್ಲಿ ಅರ್ಥ ಆಗ್ತಿದೆಯಲ್ವಾ? ನಾವು ಎಷ್ಟು ಸ್ಪೇಸಲ್ಲಿ ಡೈಎಲೆಕ್ಟ್ರಿಕ್ ಇಟ್ಟಿದ್ದೀವಿ? T ಎಷ್ಟು ಸ್ಪೇಸಲ್ಲಿ. ಹಾಗಾಗಿ ರಿಮೈನಿಂಗ್ ಪೋರ್ಷನಲ್ಲಿ ಏನಿದೆ? ಏರ್ ಇದೆ. ಹಾಗಾಗಿ R ಮೈನಸ್ T ಸ್ಪೇಸಲ್ಲಿ ನಮಗೇನಾಗಿದೆ? ಏರ್ ಇದೆ. ಪ್ಲಸ್ T ಇಂಟು ಸ್ಕ್ವೇರ್ ರೂಟ್ ಆಫ್ ಎಪ್ಸಲನ್ R ಹೋಲ್ ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಫೋರ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ separated by a distance R and the dielectric is placed between the 2 point charges, not completely, with a small portion T. T ಎಷ್ಟು ನಾವೇನು ಮಾಡಿದ್ವಿ? ಡೈಎಲೆಕ್ಟ್ರಿಕ್ನ ಇಟ್ಟಿದ್ವಿ. ಆಗೇನಾಗುತ್ತೆ? ಫೋರ್ಸ್ 1/4πε0 Q1 Q2 ಡಿವೈಡೆಡ್ ಬೈ R ಮೈನಸ್ T ಪ್ಲಸ್ T ಸ್ಕ್ವೇರ್ ರೂಟ್ ಆಫ್ ಎಪ್ಸಲನ್ R ಹೋಲ್ ಸ್ಕ್ವೇರ್. ನೋಡಿ, ಒಂದ್ಸರಿ ನೀಟಲ್ಲಿ ಕೇಳಿದ್ರು ಈ ಕ್ವಶನ್ನ. ನೋಡಿ, ಎರಡು ಪಾಯಿಂಟ್ ಚಾರ್ಜಸ್ ಇದೆ. ದೀಸ್ ಆರ್ ದ 2 ಪಾಯಿಂಟ್ ಚಾರ್ಜಸ್ Q1 ಅಂಡ್ Q2 separated by a distance R. The force between these 2 point charges, they are given F. They are given F. ಈಗ ನಾವೇನಾದರೂ ಈ ಎರಡು ಪಾಯಿಂಟ್ ಚಾರ್ಜಸ್ ನಡುವೆ, ಸೇ Q1 ಅಂಡ್ Q2, ಒಂದು ಡೈಎಲೆಕ್ಟ್ರಿಕ್ನ ನಾವು ಇಟ್ಟಿದ್ದೀವಿ. ಆ ಡೈಎಲೆಕ್ಟ್ರಿಕ್ ಎಷ್ಟು ಥಿಕ್ನೆಸ್ ಇದೆ ಅಂದರೆ D/3 ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಟಿದ್ದೀವಿ. ಸೆ D/D ಬೇಡ, R/3 ಎಷ್ಟು ಡಿಸ್ಟೆನ್ಸಲ್ಲಿ ನಾವೇನು ಮಾಡಿದ್ವಿ? ಡೈಎಲೆಕ್ಟ್ರಿಕ್ನ ಪ್ಲೇಸ್ ಮಾಡಿದ್ವಿ. ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟಿದೆ ಅಂದರೆ 4 ಇದೆ. ಟೋಟಲ್ ಡಿಸ್ಟೆನ್ಸ್ ದೇ ಆರ್ ಗಿವನ್ R. ಹಾಗಾದರೆ ನ್ಯೂ ಫೋರ್ಸ್ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಐ ಥಿಂಕ್ ಯು ಅಂಡರ್ಸ್ಟುಡ್. ಎರಡು ಪಾಯಿಂಟ್ ಚಾರ್ಜಸ್ ಇದೆ Q1 ಅಂಡ್ Q2, ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ R. ದ ಫೋರ್ಸ್ ಬಿಟ್ವೀನ್ ದೆಮ್ ಇಸ್ F. ಈಗ ಅದೇ ಎರಡು ಪಾಯಿಂಟ್ ಚಾರ್ಜಸ್ ದೇ ಆರ್ ಸಪರೇಟೆಡ್ ಬೈ ಸೇಮ್ ಡಿಸ್ಟೆನ್ಸ್ R. ಎ ಡೈಎಲೆಕ್ಟ್ರಿಕ್ ಇಸ್ ಪ್ಲೇಸ್ಡ್. ಎಷ್ಟು ಡಿಸ್ಟೆನ್ಸಲ್ಲಿ ಡೈಎಲೆಕ್ಟ್ರಿಕ್ ಪ್ಲೇಸ್ ಮಾಡಿದ್ವಿ? ವಿ ಆರ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ R/3. ಹಾಗಾದರೆ ನ್ಯೂ ಫೋರ್ಸ್ ಏನಾಗಿರುತ್ತೆ ಅಂತ ಕೇಳಿದರು. ನ್ಯೂ ಫೋರ್ಸ್, ವಾಟ್ ಈಸ್ ದ ನ್ಯೂ ಫೋರ್ಸ್ ವ್ಯಾಲ್ಯೂ? ನೋಡಿ, ನ್ಯೂ ಫೋರ್ಸ್ ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದರೆ ನಾವು ನೋಡಿ, ಇನಿಷಿಯಲಿ ಏನಾಗಿದೆ? ಫೋರ್ಸ್ F ಅಲ್ವಾ? ವಾಟ್ ಈಸ್ ಫೋರ್ಸ್? 1/4πε0 Q1 Q2 divided by R square. This is the initial force when the air between them. ಈಗ ನಾವೇನು ಮಾಡ್ತಿದ್ದೀವಿ? ಡೈಎಲೆಕ್ಟ್ರಿಕ್ನ ಪ್ಲೇಸ್ ಮಾಡಿದ್ವಲ್ವಾ? ಕಂಪ್ಲೀಟ್ಲಿ ಪ್ಲೇಸ್ ಮಾಡಿಲ್ಲ. ನಾವು ಎಷ್ಟು ಪ್ಲೇಸ್ ಮಾಡಿದ್ವಿ? ಸ್ಮಾಲ್ ಥಿಕ್ನೆಸ್ ಅಷ್ಟು ಪ್ಲೇಸ್ ಮಾಡಿದ್ವಿ. ಎಷ್ಟು ಥಿಕ್ನೆಸ್ನಲ್ಲಿ? D/3 ಅಷ್ಟು ಥಿಕ್ನೆಸ್ಸಲ್ಲಿ ನಾವು ಡೈಎಲೆಕ್ಟ್ರಿಕ್ನ ಪ್ಲೇಸ್ ಮಾಡಿದ್ವಿ. ನಾಟ್ D/3, ದೇ ಆರ್ ಗಿವನ್ R/3. ದಿಸ್ ಇಸ್ R/3. ಹಾಗಾದರೆ ಫಾರ್ಮುಲಾ ಇಲ್ಲಿದೆಯಲ್ವಾ? ನ್ಯೂ ಫೋರ್ಸ್ F ಡ್ಯಾಶ್ ಅಂತ ತಗೊಳ್ಳೋಣ. ನ್ಯೂ ಫೋರ್ಸ್ನ ನ್ಯೂ ನೊಟೇಷನ್ ನೋಡಿ. ನ್ಯೂ ಫೋರ್ಸ್ ಇಸ್ ಈಕ್ವಲ್ ಟು 1/4πε0. ಸೇಮ್ ಚಾರ್ಜಸ್ ಅಲ್ವಾ? Q1 Q2 ಡಿವೈಡ್ ಬೈ ಡಿಸ್ಟೆನ್ಸ್. ನೋಡಿ, ಇನಿಷಿಯಲ್ ಸೇಮ್ ಡಿಸ್ಟೆನ್ಸ್ ಇದೆ R. ಬಟ್ ಎಷ್ಟು ಥಿಕ್ನೆಸ್ಸಲ್ಲಿ ನಾವು ಡೈಎಲೆಕ್ಟ್ರಿಕ್ನ ಪ್ಲೇಸ್ ಮಾಡಿದ್ದೀವಿ? R/3 ಎಷ್ಟು? ಸೊ ದಟ್ R/3 ಪ್ಲಸ್ R/3 ಸ್ಕ್ವೇರ್ ರೂಟ್ ಆಫ್ ಎಪ್ಸಲನ್ R ವ್ಯಾಲ್ಯೂ ಎಷ್ಟಿದೆ? 4 ಕೊಟ್ಟಿದ್ದಾರಲ್ವಾ? ದಿಸ್ ಇಸ್ 4 ಹೋಲ್ ಸ್ಕ್ವೇರ್. ನೋಡಿ, ಸಿಂಪ್ಲಿಫೈ ಮಾಡಿದರೆ F ಡ್ಯಾಶ್ ಇಸ್ ಈಕ್ವಲ್ ಟು 1/4πε0 Q1 Q2 ಡಿವೈಡ್ ಬೈ ನೋಡಿ
3r minus r 2r by 3, 2r divided by 3 plus this is square root ಇಂದ ತೆಗೆದ್ರೆ ಏನಾಯಿತು 2 ಆಯಿತು. ಸೊ ದಟ್ ದಿಸ್ ಇಸ್ ಆಲ್ಸೋ 2r divided by 3 ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು 1 divided by 4 pi epsilon naught q1 q2 divided by ನೋಡಿ ಇದೆಷ್ಟು ಟೈಮ್ಸ್ ಆಗುತ್ತೆ 2 times 2r by 3. ಸೊ ದಟ್ ದಿಸ್ ಇಸ್ 4r divided by 3 ಹೋಲ್ ಸ್ಕ್ವೇರ್. ಸೊ ದಟ್ 1 divided by 4 pi epsilon naught q1 q2 divided by ಸಿಂಪ್ಲಿಫೈ ಮಾಡಿದರೆ 16 r square divided by 9. So that f dash is equal to 9 divided by 16 1 by 4 pi epsilon naught q1 q2 divided by r square. ನೋಡಿ 1 by 4 pi epsilon naught q1 q2 divided by r square is nothing but the initial force ಅಲ್ವಾ. ಹಾಗಾಗಿ ಈ ಫೋರ್ಸ್ ಏನಾಯಿತು 9 by 16 time f ಆಯಿತು. So that the option is f dash is equal to 9 divided by 16 times f. ಇದನ್ನು ನಿಮಗೆ ನೀಟಲ್ಲಿ ಮತ್ತು ಸಿ ಇ ಟಿನಲ್ಲೂ ಕೂಡ ಕರ್ನಾಟಕ ಸಿ ಇ ಟಿನಲ್ಲಿ ಈ ಕ್ವಶನ್ನ ಕೇಳಿದ್ರು. ಅರ್ಥ ಆಗ್ತಿದೆ ಅಲ್ವಾ. ನಾವು ಕಂಪ್ಲೀಟ್ಲಿ ಪ್ಲೇಸ್ ಮಾಡೋದ್ರ ಬದಲು ಸಮ್ ಸರ್ಟೈನ್ ಡಿಸ್ಟೆನ್ಸಲ್ಲಿ ನಾವೇನಾದರೂ ಡೈಎಲೆಕ್ಟ್ರಿಕ್ನ ಪ್ಲೇಸ್ ಮಾಡಿದರೆ ಫೋರ್ಸ್ ಏನಾಗಿರುತ್ತೆ ಇದಾಗಿರುತ್ತೆ 1 by 4 pi epsilon q1 q2 divided by r minus t plus t into square root of epsilon r whole square. ಸಮ್ಟೈಮ್ಸ್ ಏನು ಮಾಡಿರ್ತಾರೆ ಅಂದರೆ ನಿಮಗೆ ಕ್ವಶನಲ್ಲಿ ಇನಿಷಿಯಲ್ ಫೋರ್ಸ್ ಎಫ್ ಕೊಟ್ಟಿರ್ತಾರೆ, ಒಂದು ಥಿಕ್ನೆಸ್ಸಲ್ಲಿ ನಾವು ಡೈಎಲೆಕ್ಟ್ರಿಕ್ನ ಇಟ್ಟಾಗ ನ್ಯೂ ಫೋರ್ಸು ಕೂಡ ಕೊಟ್ಟಿರ್ತಾರೆ, ಎಪ್ಸಲನ್ ಆರ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ. ನಾವು ರಿವರ್ಸ್ ಹೋಗ್ತಕ್ಕಂಥದ್ದು ಇಲ್ಲೇ ಮತ್ತೊಂದು ಸರಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಪ್ಸಲನ್ ಆರ್ನ ಸಿಂಪ್ಲಿಫೈ ಮಾಡ್ಕೊಳೋದು. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಟು ಡೂ ಸಮ್ ಅದರ್ ಪ್ರಾಬ್ಲಮ್. ನೋಡಿ ಇದೇ ಕೇಸಲ್ಲಿ ನೋಡಿದಾಗ ನೋಡಿ ಈಗ ಡೈಎಲೆಕ್ಟ್ರಿಕ್ ಇಟ್ಟಿದ್ದಾರಲ್ವಾ, ಈ ಡೈಎಲೆಕ್ಟ್ರಿಕ್ ಕಂಪ್ಲೀಟ್ಲಿ ಪ್ಲೇಸ್ ಮಾಡಿದರೆ ಅಂದರೆ ಇಲ್ಲಿಂದ ಇಲ್ಲಿಗೆ ಏನಾದರೂ ಪ್ಲೇಸ್ ಮಾಡಿದರೆ ಟಿ ವ್ಯಾಲ್ಯೂ ಏನಾಗುತ್ತೆ, ಟಿ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಆರ್ ಅಲ್ವಾ, ಇಷ್ಟು ಡಿಸ್ಟೆನ್ಸಲ್ಲಿ ಇಡ್ತಾ ಇದ್ದಾರೆ. ಹಾಗಾಗಿ ನ್ಯೂ ಫೋರ್ಸ್ ಏನಾಯ್ತು ನೋಡಿ 1 divided by 4 pi epsilon naught ಟಿ ಮೈನಸ್ ಟಿ ಏನಾಯಿತು 0 ಟಿ ಇದೇನಾಯಿತು ನಿಮಗೆ ಟಿ ಇಸ್ ಈಕ್ವಲ್ ಟು ಆರ್ ಆಯಿತು 0 ಆಯಿತು. ದಿಸ್ ಇಸ್ ಆರ್ epsilon naught q1 q2 divided by r into square root of epsilon r whole square. ಹಾಗಾಗಿ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಏನಾಯಿತು 1 by 4 pi epsilon naught q1 q2 divided by r square square root get cancel out epsilon r. ದಿಸ್ ಈಸ್ ನಥಿಂಗ್ ಬಟ್ ಇನ್ ಮೀಡಿಯಮ್ ಅಲ್ವಾ, ನಾವು ಆಲ್ರೆಡಿ ಇದನ್ನು ಅರೈವ್ ಮಾಡಿದ್ದೀವಿ. ಹಾಗಾಗಿ ಕಂಪ್ಲೀಟ್ಲಿ ಏನಾದರೂ ಡೈಎಲೆಕ್ಟ್ರಿಕ್ ಇಟ್ಟರೆ ಇದು ಫಾರ್ಮುಲಾ, ಇಲ್ಲ ಪಾರ್ಷಿಯಲಿ ನಾವೇನಾದರೂ ಡೈಎಲೆಕ್ಟ್ರಿಕ್ ಪ್ಲೇಸ್ ಮಾಡಿದ್ವಿ ವಿತ್ ಎ ಥಿಕ್ನೆಸ್ ಆಫ್ ಟಿ ಅಂತ ಹೇಳಿದರೆ ದಿಸ್ ಇಸ್ ದ ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ವಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಆಲ್ರೆಡಿ ಆಸ್ಕ್ಡ್ ಇನ್ ಅವರ್ ಎಕ್ಸಾಮಿನೇಷನ್. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ this is the force between the 2 point charges in air. This is the force between the 2 point charges in medium. ನೋಡಿ ಎಫ್ ಏರಲ್ಲಿ ಮತ್ತು ಎಫ್ ಮೀಡಿಯಮ್ಮಲ್ಲಿ ಫೋರ್ಸು ಸೇಮ್ ಆಗಿರಬೇಕಂದ್ರೆ ಡಿಸ್ಟೆನ್ಸ್ ಆಫ್ ಸಪರೇಷನ್ ಏನಾಗಿದೆ, ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ಗೆ ಇರ್ತಕ್ಕಂಥ ರಿಲೇಷನನ್ನು ಕೇಳಿದ್ದಾರೆ. ಹೇಗೆ ಮಾಡೋದು, ಎಫ್ ಏರ್ ಏನಾಗಿರುತ್ತೆ 1 by 4 pi epsilon naught q1 q2 divided by r square 1 divided by ಮೀಡಿಯಮಲ್ಲಿ ಏನಾಗಿರುತ್ತೆ ಎಪ್ಸಲನ್ ನಾಟ್ ಜೊತೆಗೆ ಎಪ್ಸಲನ್ ಆರು ಬರುತ್ತೆ q1 q2 divided by r square. ನೋಡಿ ನಮಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಲ್ವ, ನ್ಯೂ ಡಿಸ್ಟೆನ್ಸ್. ಹಾಗಾಗಿ ಇದಕ್ಕೆ ನಾನು r1 ಕೊಡ್ತೀನಿ. ಅರ್ಥ ಆಗ್ತಿದೆಯಲ್ಲ, ಇದಕ್ಕೊಂದು ನೊಟೇಷನ್ r1 ಅಂದರೆ ಆರು ಮತ್ತು ಆರ್ಗೆ ಇರ್ತಕ್ಕಂಥ ರಿಲೇಷನ್ ಏನು, ಎಷ್ಟು ಡಿಸ್ಟೆನ್ಸಲ್ಲಿ ನಾವು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದರೆ ಇನಿಷಿಯಲಿ ಎಷ್ಟು ಫೋರ್ಸ್ ಇರುತ್ತೋ ಅಷ್ಟೇ ಫೋರ್ಸ್ ಆಗಿರುತ್ತೆ ಅನ್ನೋದು ಕ್ವಶನ್. ನೋಡಿ 1 by 4 pi epsilon q1 q2 ಕ್ಯಾನ್ಸಲ್ ಆಯಿತು, ಇಲ್ಲೂ ಕೂಡ ಕ್ಯಾನ್ಸಲ್ ಆಯಿತು, ರಿಮೈನಿಂಗ್ 1 by r ಸ್ಕ್ವೇರ್, ಇಲ್ಲೇನಾಯಿತು 1 by epsilon r 1 divided by r1 square. ಸೊ ದಟ್ ರಿಲೇಷನ್ ಏನಾಯಿತು r square is equal to epsilon r times r1 square, r1 square is equal to r square divided by epsilon r, r1 is equal to r divided by square root of epsilon r. ಮೀನ್ಸ್ ನಾವು ನ್ಯೂ ಡಿಸ್ಟೆನ್ಸ್ನ ಇಷ್ಟು ಡಿಸ್ಟೆನ್ಸಲ್ಲಿ ಏನಾದರೂ ಪ್ಲೇಸ್ ಮಾಡಿದರೆ ಇನಿಷಿಯಲಿ ಎಷ್ಟು ಫೋರ್ಸ್ ಇರುತ್ತೋ ಅಷ್ಟೇ ಫೋರ್ಸು ನಮಗೆ ಬರ್ತದೆ. ಅರ್ಥ ಆಗ್ತಿದೆಯಲ್ವಾ. ಡೈಎಲೆಕ್ಟ್ರಿಕ್ ಇಟ್ಟರೂ ಕೂಡ ಸೇಮ್ ಫೋರ್ಸ್ ಬರಬೇಕಂದ್ರೆ ನಮಗೆ ಡಿಸ್ಟೆನ್ಸ್ ಏನಾಗಿರಬೇಕು r1 is equal to r divided by square root of epsilon r ಆಗಿರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅರ್ಥ ಆಗ್ತಿದೆಯಲ್ವಾ. ನೋಡಿ ಫಸ್ಟ್ ಏನು ಡಿಸ್ಕಸ್ ಮಾಡಿದ್ವಿ ನಾವು, ಫೋರ್ಸ್ ಇನ್ ಏರ್. ಫೋರ್ಸ್ ಇನ್ ಏರ್ ಏನಾಗಿರುತ್ತೆ
1 divided by 4 pi epsilon naught q1 q2 divided by r square. This is the force between the 2 point charges in air medium. Force between the 2 point charges in medium ಅಲ್ಲಿ ಏನಾಗಿರುತ್ತೆ 1 divided by 4 pi epsilon naught q1 q2 divided by r square with epsilon r ಬರುತ್ತೆ. ರಿಲೇಷನ್ ಏನಿವೆ ಎರಡಕ್ಕೆ ಇರ್ತಕ್ಕಂಥ ರಿಲೇಷನ್ನು ಎಫ್ ಮೀಡಿಯಮ್ ಇಸ್ ಈಕ್ವಲ್ ಟು ಎಫ್ ಏರ್ ಡಿವೈಡೆಡ್ ಬೈ ಎಪ್ಸಲನ್ ಆರ್. ನೆನ್ಪಿಟ್ಕೊಳ್ಳಿ, ಎಪ್ಸಲನ್ ಆರ್ ವ್ಯಾಲ್ಯೂ ಆಲ್ವೇಸ್ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಮಿನಿಮಮ್ ವ್ಯಾಲ್ಯೂನೇ 1 ಫಾರ್ ಫ್ರೀ ಸ್ಪೇಸ್ ಆ್ಯಂಡ್ ಎಪ್ಸಲನ್ ಆರ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಫಾರ್ ಮೆಟಲ್ಸ್. ಇದೊಂದು ನೆನ್ಪಿಟ್ಕೊಳ್ಳಿ, ಮೆಟಲ್ಸ್. ಥರ್ಡ್ ಒನ್, ಕಂಪ್ಲೀಟ್ಲಿ ನಾವು ಏನಾದರೂ ಡೈಎಲೆಕ್ಟ್ರಿಕ್ ಹಿಡ್ದೋ ಹಾಗೆ ನಾವು ಒಂದು ಪಾರ್ಷಲಿ ಪ್ಲೇಸ್ ಮಾಡಿದರೆ ಮೀಡಿಯಮಲ್ಲಿ ಫೋರ್ಸ್ ಏನಾಗಿರುತ್ತೆ ಅಂದರೆ 1 divided by 4 pi epsilon naught q1 q2 divided by r minus t plus t into square root of epsilon r. Okay, t ಏನಾಗಿರುತ್ತೆ, this is the thickness of the dielectric, thickness of the dielectric in terms of ಇದು ಯಾವಾಗಲೂ ಕೂಡ r ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಟಿ ಏನಾಗಿರುತ್ತೆ ನಿಮಗೆ ಆರಲ್ಲೇ ಕೊಟ್ಟಿರ್ತಾರೆ, r/2 r/3 r ಅಷ್ಟು ಡಿಸ್ಟೆನ್ಸಲ್ಲಿ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇವೆರಡು ಫೋರ್ಸು ಈಕ್ವಲ್ ಆಗಬೇಕು ಅಂದರೆ ನಮಗೆ ಆರ್, ಈ ಡಿಸ್ಟೆನ್ಸ್ ನ್ಯೂ ಡಿಸ್ಟೆನ್ಸ್ ಏನಾಗಿರಬೇಕು, r ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಪ್ಸಲನ್ ಆರ್ ಆಗಿರಬೇಕು. ಈ ಮೂರು ಕಾನ್ಸೆಪ್ಟು ನಿಮಗೆ ಸಿ ಇ ಟಿನಲ್ಲಿ ಮತ್ತು ನೀಟಲ್ಲಿ ಕೇಳಿದರೆ ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ನೀಟ್ ಲೆವೆಲ್. ಅರ್ಥ ಆಗ್ತಿದೆಯಲ್ವಾ? ದಿಸ್ ಈಸ್ ಅಬೌಟ್ ದ concept regarding the Coulomb's law. Okay, in the next class we will continue other concepts. Thank you.